ಟಿವಿ ನನ್ನ ಜೊತೆ ಇದ್ದಾರೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು. ಶ್ರೀರಾಮುಲು ಅವರೇ, ನಾಳೆಗೆ ಮುಡಾ ಪಾದಯಾತ್ರೆ ಅಂತ್ಯ ಆಗುತ್ತೆ. ಆದರೆ ಬಿಜೆಪಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತ ಹೋರಾಟವನ್ನು ಕೂಡ ಕೈ ಎತ್ತಿಕೊಂಡಿದೆ. ನೀವು ಕೂಡ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆನ ಮಾಡಬೇಕನ್ನುವಂತ ಪ್ರಸ್ತಾವವನ್ನ ಪಕ್ಷದ ಮುಂದೆ ಇಟ್ಟಿದ್ದೀರಿ ಅನ್ನುವಂತ ಮಾಹಿತಿ ಇದೆ. ಸರ್, ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ ವಿಚಾರ ಆಗಿರ್ಬೋದು, ಈ ಮುಡಾ ಹಗರಣ ವಿಚಾರದಲ್ಲಿ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ನಿಲುವು ಏನಂದ್ರಿಗಿನ ಈ ಎರಡು ಹಗರಣಗಳಲ್ಲಿ ಇವತ್ತು ಸ್ಪಷ್ಟವಾಗಿ ಸರ್ಕಾರದ ಕೈವಾಡ ಇದೆ, ಮುಖ್ಯಮಂತ್ರಿ ಕೈವಾಡ ಕೂಡ ಇದೆ. ನಾನು ಇತಿಹಾಸವನ್ನು ಗಮನಿಸಿದರೆ ಯಾವೊಂದು ಸರ್ಕಾರಗಳು, ಯಾವೊಂದು ಮುಖ್ಯಮಂತ್ರಿಗಳು ಕೂಡ ದಲಿತರ ಹಣ ಕಬಳಿಸುವಂಥ ಕೆಲಸ ಆಗಿದ್ದಿಲ್ಲ. ಅಂದರೆ ಇವತ್ತು ಮುಖ್ಯಮಂತ್ರಿಗಳಾದಂಥವರು ಇವತ್ತು ಈ ರೀತಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಒಂದು ರೀತಿ ನಾನು ನೋಡ್ತಾ ಇದ್ರೆ, ಯಾವತ್ತನಾಗ್ಲಿ ವಿರೋಧ ಪಕ್ಷದಲ್ಲಿದ್ದಂಥವ್ರಿಗೆ ಅವರಿಗೆ ಎಲ್ಲೋ ಒಂದು ಕಡೆ ಹೋರಾಟ ಮಾಡೋದು ಕಿಚ್ಚಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ವಿಚಾರ ಒಂದೇ, ಎಲ್ಲಿ ನಿಮಗೆ ಜನಪ್ರತಿನಿಧಿಗಳು ಸರ್ಕಾರಗಳು ಗೌರವವನ್ನು ಕೊಡಲ್ಲನೋ, ನಿಮ್ಮ ಮಾತಿಗೆ ಕಿಮ್ಮತ್ತು ಕೊಡಲ್ಲನೋ, ಸಂವಿಧಾನ ಉಲ್ಲಂಘನೆ ಮಾಡ್ತಾರೋ ಅವತ್ತಿನ ಸಂದರ್ಭದಲ್ಲಿ ಜನರ ಮಧ್ಯದಲ್ಲಿ ಹೋಗಿ ಹೋರಾಟ ಮಾಡ್ರಿ ಅಂತೇಳಿ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರೋ ಕಾರಣ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದಾರ? ಏನು ಯಾತ್ರೆ ಅದು? ಜನಾಂದೋಲನ ಯಾತ್ರೆ. ಯಾವ ಪುರುಷತ್ವಕ್ಕೋಸ್ಕರವಾಗಿ ಜನಾಂದೋಲನ ಯಾತ್ರೆ ಮಾಡ್ತಾ ಇದ್ರಿ? ಬಹುಶಃ ನಾನು ಈ ನೆಲದ ಮೇಲೆ ಯಾರ್ಯಾರು ನಡೀತಾರೋ ಆ ಭೂಮಿ ತಾಯಿ ಯಾರು ಕೂಡ ಋಣವನ್ನು ಹಿಡ್ಕೊಳಲ್ಲ. ನೆಲದ ಮೇಲೆ ನಡೆದಂತ ತಾಯಿ ಯಾರು ಋಣವನ್ನು ಕೂಡ ಹಿಡ್ಕೊಳಲ್ಲ. ಬಹುಶಃ ನಾನು ಇವತ್ತು ಸಿದ್ದರಾಮಯ್ಯರಿಗೆ ನೆನಪು ಮಾಡಿಕೊಡ್ತೀನಿ. ಇವತ್ತಿಗೆ 14 ವರ್ಷ ಹಿಂದ್ಗಡೆ ಬಹುಶಃ ಸಿದ್ದರಾಮಯ್ಯನವರೇ ಬಳ್ಳಾರಿ ತನಕ ಪಾದಯಾತ್ರೆ ಬಂದರು. ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು 14 ವರ್ಷಗಳ ಕಾಲ ವನವಾಸವನ್ನು ಕಷ್ಟಗಳನ್ನು ಅನುಭವಿಸಿ ನಂತರ ದಿನಗಳಲ್ಲಿ ಅವರು ಯಾವ ರೀತಿಯಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡ್ರು, ಈ 14 ವರ್ಷಗಳ ಹಿಂದಗಡೆ ಕೂಡ ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತಿದ್ದಾರಾಗಲಿ ಅವತ್ತಿದ್ದಿಲ್ಲ. ಬಳ್ಳಾರಿಗೆ ಬಂದಂಥ ಟೈಮಲ್ಲಿ ಆ ಭೂಮಿ ತಾಯಿಯ ಆಶೀರ್ವಾದದಿಂದ ಅವತ್ತು ಇಲ್ಲದ ಸಲ್ಲದ ಕರಪ್ಷನ್ಗಳ ಮೂಲಕ ಜನರಿಗೆ ಮರಳು ಮಾಡಿಸಿ ಅವತ್ತು 14 ವರ್ಷ ಹಿಂದಗಡೆ ಅವರು ಮುಖ್ಯಮಂತ್ರಿಗಳಾದರು. ಅಲ್ಲಿ ಬಂದು ಬಳ್ಳಾರಿಗೆ ಬಂದರು, ಮುಖ್ಯಮಂತ್ರಿಗಳಾದರು. ಆದರೆ ಮುಖ್ಯಮಂತ್ರಿಗಳಾದ ನಂತರ ಇವತ್ತು ನೋಡ್ರಿ 14 ವರ್ಷಗಳ ನಂತರ ಭಗವಂತ ಇವತ್ತು ನಮಗೆ ಇವತ್ತು ಅವ್ರ ವಿರುದ್ಧವಾಗಿ, ಅವ್ರ ಭ್ರಷ್ಟಾಚಾರದ ವಿರುದ್ಧವಾಗಿ ಇವತ್ತು ನಮಗೆ ಪಾದಯಾತ್ರೆ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟು, ಇದು ಭಗವಂತನ ಕಾಲಚಕ್ರ. ಈ ಕಾಲಚಕ್ರದಲ್ಲಿ ಇವತ್ತು ಅವ್ರು ಕರಪ್ಷನ್ ಮಾಡಿರೋದು ಬಹಳ ಸ್ಪಷ್ಟವಾಗಿರೋ ಕಾರಣ ಅದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗಿರ್ಬೋದು, ಮುಡಾ ಹಗರಣದಲ್ಲಿ ವಿಚಾರ ಆಗಿರ್ಬೋದು, ಅವ್ರು ಕೈವಾಡ ಇರೋ ಕಾರಣ. ಒಂದು ಪರ್ಸನಲ್ ಅಂದ್ರೆ ಅವ್ರ ಕುಟುಂಬದ ವಿಚಾರ, ಅವರು ಏನಂದ್ರೆ ಅವ್ರ ಹೆಂಡತಿ ಅವ್ರ ಕುಟುಂಬದ ವಿಚಾರ ಆಗಿರೋ ಕಾರಣ ಅವ್ರೇನು ಮಾಡಿದಾರೆ, ಅದು ವೈಯಕ್ತಿಕವಾದಂಥ ವಿಚಾರಣೆ, ಪಾರ್ಟಿ ಮಧ್ಯೆ ಒಂದೇನೋ ಪಾರ್ಟಿಗೆ ಸಂಬಂಧಪಟ್ಟಿದ್ದಂಥ ವಿಚಾರಣೆ ಅಂತೇಳಿ ಎಲ್ಲರನ್ನು ಕೂಡ ಕೂಡಿಸ್ಕೊಂಡು, ಮಂತ್ರಿಗಳ ಶಾಸಕರು ಎಲ್ಲರನ್ನ ಕೂಡಿಸ್ಕೊಂಡು ಇವತ್ತು ಈ ಹೋರಾಟ ಕುಟುಂಬದ ಹೋರಾಟ ಅಲ್ಲ, ಇದು ಪಾರ್ಟಿ ಹೋರಾಟ ಅಂತೇಳಿ ಅವರು ಜನರನ್ನ ಮರಳು ಮಾಡಿ ಇವತ್ತು ಎಲ್ಲರನ್ನು ಕೂಡ ಬೀದಿ ತರಂತ ಕೆಲಸ ಸಿದ್ದರಾಮಯ್ಯರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಭಗವಂತ ನಮಗೆ ಕೂಡ ಪಾದಯಾತ್ರೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ 14 ವರ್ಷಗಳ ನಂತರ ಅವ್ರ ವಿರುದ್ಧವಾಗಿ ನಾವು ಚಾಮುಂಡಿ ಬೆಟ್ಟದ ತನಕ ಕೂಡ ಪಾದಯಾತ್ರೆ ಹೋಗ್ತಾ ಇದೀವಿ. ದೇವರ ಆಶೀರ್ವಾದದಿಂದ ಅವ್ರು ಎಂತ ಪರಿಸ್ಥಿತಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಪಾದಯಾತ್ರೆ ಮಾಡುವಂತ ವಿಚಾರ ನೀವು ಪಕ್ಷದ ಮುಂದೆ ಇಟ್ಟಿದ್ದೀರಾ ಪ್ರಸ್ತಾವನೆಯನ್ನ? ನೋಡ್ರಿ, ಆಲ್ರೆಡಿ ನಾನು ಸ್ಪಷ್ಟವಾಗಿ, ಯಾಕಂದ್ರೆ ನಾನು ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 800ಕ್ಕೂ ಹೆಚ್ಚು 817 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, 187 ಕೋಟಿ ಏನು ಅವ್ಯವಹಾರ ಆಗಿದೆನೋ ಆ 187 ಕೋಟಿ ವಿಚಾರ ಬಂದಂತ ಟೈಮಲ್ಲಿ ಆಲ್ರೆಡಿ ನಾನು ಪಾರ್ಟಿ ನಾಯಕರಾದಂಥ ವಿಜೇಂದ್ರ ಅವರಿಗೆ, ನಮ್ಮ ನಾಯಕರು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಜೊತೆಲಿ ಕೂಡ ನಾನು ವಿಚಾರ ಮಾಡಿದಂಥ ಟೈಮಲ್ಲಿ ಇದು ಮಾಡ್ರಿ, ಇದ್ರ ಜೊತೆಲಿ ಬಳ್ಳಾರಿಯಲ್ಲಿ ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅಂತೇಳಿ ಪ್ರಸ್ತಾಪನೆ ಕೂಡ ಮಾಡಿದ್ದೀನಿ. ಆಲ್ರೆಡಿ ಇದಾದ್ಮೇಲೆ ಏನು ಮಾಡಬೇಕು ಅನ್ನೋಂಥದ್ದು ನಾಯಕರೆಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಒಂದು ತೀರ್ಮಾನ ತಗೊಂಡು ಇನ್ನೊಂದು ಯಾತ್ರೆಯನ್ನು ಕೂಡ ಮಾಡ್ತೀವಿ. ಯಾವಾಗ ಮಾಡ್ತೀರಿ ಆ ಪಾದಯಾತ್ರೆಯನ್ನು? ಇನ್ನ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆದ ನಂತರ ಆದಷ್ಟು ಶೀಘ್ರದಲ್ಲಿ ಈ ಹೋರಾಟ ಮುಗಿದ ತಕ್ಷಣ ಮುಂದಿನ ಹೋರಾಟ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಿಮ್ಮ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಆ ಪಾದಯಾತ್ರೆ ಆಗುತ್ತೆ ಅಥವಾ ಪಕ್ಷದಿಂದ ಮಾಡ್ತಾರೆ? ಪಾರ್ಟಿಯಿಂದನೇ ಏನೇ ಹೋರಾಟಗಳು ಮಾಡಿದ್ರೆ ಪಾರ್ಟಿಯಿಂದನೇ ಅದು ಹೋರಾಟಗಳು ನಡೀತಾವ. ಬಳ್ಳಾರಿಯಿಂದ ನಡೆಯುವಂಥ ಪಾದಯಾತ್ರೆ ಆಗಿರ್ಬೋದು, ಬೇರೆ ಹೋರಾಟಗಳು ಆಗಿದ್ರೆ ಕೂಡ ಎಲ್ಲೆಲ್ಲಿ ಏನೇನು ಮಾಡಬೇಕು ಈ ರಾಜ್ಯದಲ್ಲಿ ಅನ್ನೋಂಥ ಟೈಮಲ್ಲಿ ಕೂಡ ಪಾರ್ಟಿ ಮುಖಾಂತರನೇ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಪಾದಯಾತ್ರೆ ವಿಚಾರವಾಗಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನ್ನೆಡ್ಕ, ಟಿವಿ9 ಮೈಸೂರು.